ಈ ವಿಡಿಯೋದಲ್ಲಿ ನಾವು ನಾರ್ತ್ ಇಂಡಿಯನ್ ಸ್ಟೈಲ್ ನಲ್ಲಿ ಮಶ್ರೂಮ್ ಕರಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೇವೆ। ಈ ಗ್ರೇವಿ ವಿವಿಧ ಬಗೆಯ ರೋಟಿಗಳು, ಚಪಾತಿ ಮತ್ತು ಕೇರಳ ಪರೋಟ ಜೊತೆಗೆ ಸವಿಯಲು ಚೆನ್ನಾಗಿರುತ್ತದೆ। ನಾವೀಗ ಈ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಈ ಕರಿ ಮಾಡಲಿಕ್ಕೆ ನಾವೊಂದು ನುಣ್ಣಗಿನ ಪೇಸ್ಟ್ ಅನ್ನು ರೆಡಿ ಮಾಡಬೇಕು। ಅದಕ್ಕೋಸ್ಕರ ಏನೆಲ್ಲ ಸಾಮಗ್ರಿ ಬೇಕು ಅಂತ ಇಲ್ಲಿ ತೋರಿಸ್ತೇನೆ। ಒಂದು 4 ರಿಂದ 5 ಲವಂಗವನ್ನು ತೆಗೆದುಕೊಳ್ಳಿ, ಮತ್ತೆ 2 ಏಲಕ್ಕಿ ಬೇಕಾಗ್ತದೆ, 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳುಗಳು ಬೇಕು, ಮತ್ತೆ 1-1.5 ಇಂಚಿನಷ್ಟು ಉದ್ದ ದಾಲ್ಚಿನ್ನಿ ಚಕ್ಕೆ ಬೇಕಾಗ್ತದೆ। ಈಗ ಒಂದು ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ। ನಾವಿಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಹುರಿಯುತ್ತೇವೆ, ಅದಕ್ಕೋಸ್ಕರ ಈ ಎಣ್ಣೆಯನ್ನು ಮೊದಲಿಗೆ ಬಿಸಿ ಮಾಡೋಣ। ನಾನು ಮೊದಲೇ ತೋರಿಸಿದ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಒಂದೊಂದಾಗಿ ಈಗ ಹಾಕೋಣ। ಸೊ ನಾನಿಲ್ಲಿ ಲವಂಗ, ಚಕ್ಕೆಯ ತುಂಡು ಮತ್ತು ಏಲಕ್ಕಿ ಮತ್ತೆ ಸೋಂಪು ಕಾಳುಗಳನ್ನು ಹಾಕಿದ್ದೇನೆ। ಇದನ್ನು ಹುರಿಯುವಾಗ ಗ್ಯಾಸ್ನ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಇದು ಬೇಗನೆ ಸುಟ್ಟು ಕಪ್ಪಾಗಬಹುದು। ಇದಕ್ಕೀಗ ಒಂದು ದೊಡ್ಡ ಗಾತ್ರದಷ್ಟು ನೀರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕೊಳ್ಳಿ। ಇದನ್ನು ನೀವು ತುಂಬಾ ಹೊತ್ತು ಸಾಫ್ಟ್ ಆಗುವ ತನಕ ಹುರಿಬೇಕು ಅಂತ ಇಲ್ಲ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು। 1 ಇಂಚಿನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದಕ್ಕೆ ಹಾಕಿ, ನಂತರ ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಎಸಳುಗಳನ್ನು ಇದಕ್ಕೆ ಹಾಕಬೇಕು। ಇವುಗಳನ್ನು ಸಹ ಸ್ವಲ್ಪ ಹೊತ್ತು ಬಾಡಿಸಿಕೊಳ್ಳೋಣ। ಈಗ ಒಂದು ದೊಡ್ಡ ಗಾತ್ರದ ಟೊಮ್ಯಾಟೊವನ್ನು ರಫ್ ಆಗಿ ಹೆಚ್ಚಿಕೊಂಡಿದ್ದಕ್ಕೆ ಹಾಕಿ, ನೀರುಳ್ಳಿಯನ್ನು ಹುರಿದಾಗೇನೆ ಇದನ್ನು ಸಹ 1-2 ನಿಮಿಷ ಈ ರೀತಿ ಬಾಡಿಸ್ಕೊಳ್ತೇನೆ। ನಾನಿಲ್ಲಿ ಗೋಡಂಬಿಯನ್ನು ಲೆಕ್ಕ ಮಾಡಿಲ್ಲ, ಒಂದು ಹಿಡಿಯಷ್ಟು ಇದಕ್ಕೆ ಹಾಕಿದ್ದೇನೆ। ಗೋಡಂಬಿ ಹಾಕೋದ್ರಿಂದ ಗ್ರೇವಿಗೆ ಒಳ್ಳೆ ಥಿಕ್ನೆಸ್ ಬರ್ತದೆ ಮತ್ತೆ ಇದರ ರುಚಿಯನ್ನು ಹೆಚ್ಚಿಸ್ತದೆ। ಇದಕ್ಕೀಗ 1 ಟೀ ಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕಬೇಕು। ಪ್ರತಿಯೊಂದು ಸಾಮಗ್ರಿಗಳನ್ನು ಹಾಕಿದ ಬಳಿಕ 1-2 ನಿಮಿಷ ಹುರಿದ್ರೆ ಸಾಕು। ತೆಂಗಿನಕಾಯಿಯ ಒಂದು ಸಣ್ಣ ತುಂಡನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದಕ್ಕೆ ಹಾಕ್ತಿದ್ದೇನೆ। ನಾರ್ತ್ ಇಂಡಿಯನ್ ಗ್ರೇವಿಗಳಲ್ಲಿ ತೆಂಗಿನಕಾಯಿಯನ್ನು ಬಳಸೋದಿಲ್ಲ, ನ್ಯಾಚುರಲ್ ಆಗಿ ಸ್ವಲ್ಪ ಸ್ವೀಟ್ನೆಸ್ ಬರಲಿ ಅಂತ ನಾನು ಹಾಕಿದ್ದೇನೆ, ನೀವು ಬೇಕಾದ್ರೆ ಸ್ಕಿಪ್ ಮಾಡಬಹುದು। ನಾವು ಬಾಡಿಸಿಕೊಂಡ ಸಾಮಗ್ರಿಗಳನ್ನು ಮೊದಲಿಗೆ ತಣ್ಣಗಾಗಿಸಿಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ। ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಒಂದು ನಯವಾದ ಪೇಸ್ಟ್ ತರ ರುಬ್ಬಿಕೊಳ್ಳಿ। ಇದಕ್ಕೆ ಗೋಡಂಬಿ ಮತ್ತು ಗಸಗಸೆ ಹಾಕಿದ್ರಿಂದ ಇದರ ಟೆಕ್ಸ್ಚರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ, ಒಳ್ಳೆ ಕ್ರೀಮ್ ತರ ಕಾಣಿಸ್ತಿದೆ। ನಿಮ್ಗೆ ಈ ಕರಿಯನ್ನು ತುಂಬಾ ಕ್ವಿಕ್ ಆಗಿ ಮಾಡಬೇಕು ಅಂತ ಇದ್ರೆ ಅಡ್ವಾನ್ಸ್ ಆಗಿ ಈ ಪೇಸ್ಟ್ ಅನ್ನು ರುಬ್ಬಿಕೊಂಡು ಫ್ರಿಡ್ಜ್ ನಲ್ಲಿ ಇಟ್ಬಿಡಿ। ನಾವೀಗ ಮಶ್ರೂಮ್ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ। ನೀವಿದಕ್ಕೆ ಬೇಕಾದ್ರೆ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಬಹುದು। ತುಪ್ಪ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಕೊಂಡು ಹಾಕಿ, ನೀರುಳ್ಳಿ ಸಾಫ್ಟ್ ಆಗಿ ಚೆನ್ನಾಗಿ ಹೊಂಬಣ್ಣ ಬರುವ ತನಕ ಇದನ್ನು ಹುರಿಬೇಕು। ಇದನ್ನು ಒಂದು 3-4 ನಿಮಿಷ ಸಣ್ಣ ಉರಿನಲ್ಲಿ ಹುರಿದುಕೊಳ್ಳಿ। ನಾನಿಲ್ಲಿ ಒಂದು 5-6 ಪುದೀನ ಎಲೆಯನ್ನು ಈ ರೀತಿ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದಕ್ಕೆ ಹಾಕ್ತಿದ್ದೇನೆ। ಇದಕ್ಕಿಂತ ಜಾಸ್ತಿ ಪುದೀನ ಎಲೆಗಳನ್ನು ಹಾಕಬೇಡಿ, ಇದರ ಮೈಲ್ಡ್ ಫ್ಲೇವರ್ ಬಂದ್ರೆ ಸಾಕು। ರುಬ್ಬಿಕೊಂಡಿಟ್ಟ ಪೇಸ್ಟ್ ಅನ್ನು ಈಗ ಇದಕ್ಕೆ ಹಾಕಬೇಕು। ನೀರನ್ನು ಹಾಕುವ ಮೊದಲು ಈ ಪೇಸ್ಟ್ ಅನ್ನು ಮಾತ್ರ ಮೊದಲಿಗೆ ಸ್ವಲ್ಪ ಬೇಯಿಸಿಕೊಳ್ಬೇಕು। ಹೀಗೆ ಮಾಡೋದ್ರಿಂದ ಇದರ ಕಚ್ಚಾ ವಾಸನೆ ಎಲ್ಲ ಮೊದಲಿಗೆ ಹೋಗ್ತದೆ। ನಾನು ಸೌಟಿನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೇನೆ। ಈ ಪೇಸ್ಟ್ ಅನ್ನು ಇದರಷ್ಟಕ್ಕೆ ನಾವು ಬಿಟ್ರೆ ತಳಭಾಗಕ್ಕೆ ಹಿಡಿತದೆ, ಅದಕ್ಕೋಸ್ಕರ ನೀವು ಸೌಟಿನಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು। ಕೆಲವೊಂದು ಮಸಾಲೆ ಪುಡಿಗಳನ್ನು ಇದಕ್ಕೆ ಈಗ ಹಾಕೋಣ। 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿ, 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿ, ಖಾರಕ್ಕೆ ತಕ್ಕ ಹಾಗೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ,
ಈ 4 ಬಗೆಯ ಪುಡಿಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಬೆರೆಸ್ಕೊಳ್ಳಿ. ನೀವು ಬೆರೆಸಿಕೊಂಡ ನಂತರ ಇಲ್ಲಿ ನೋಡಬಹುದು ಇದರ ಕಲರ್ ಗ್ರಾಜುಯಲಿ ಚೇಂಜ್ ಆಗಿದೆ. ನಾನು ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಿದ್ದೇನೆ. ಈ ಕರಿಯನ್ನು ರೋಟಿ, ಚಪಾತಿ ಅಂತ ಬ್ರೆಡ್ ಜೊತೆಗೆ ಸೇವಿಸೋದ್ರಿಂದ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪವಾಗಿ ಇರಬೇಕು. ಇದರ ಕನ್ಸಿಸ್ಟೆನ್ಸಿಯನ್ನು ಈಗ ನೋಡ್ಕೊಳ್ಳಿ. ನಾನು ಇಷ್ಟು ದಪ್ಪಗೆ ಇಟ್ಟಿದ್ದೇನೆ. ಇದು ಇನ್ನೂ ಸ್ವಲ್ಪ ತೆಳು ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಿದ್ದೇನೆ. ಇದು ಆಪ್ಷನಲ್, ನೀವು ಬೇಕಾದ್ರೆ ಮಾತ್ರ ಹಾಕ್ಬೋದು. ಯೂಶುವಲಿ ಹೋಟೆಲ್ಗಳಲ್ಲಿ ಯಾವುದೇ ಕರಿ ಅಥವಾ ಗ್ರೇವಿಗೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಾರೆ. ನಾನಿಲ್ಲಿ 250 ಗ್ರಾಂನಷ್ಟು ಮಶ್ರೂಮ್ ಅನ್ನು ಸ್ವಚ್ಛ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಈ ಕರಿಯ ಮಿಶ್ರಣಕ್ಕೆ ಮಶ್ರೂಮ್ ಅನ್ನು ಸೇರಿಸಿಕೊಳ್ಳಿ. ಇದನ್ನು ಚೆನ್ನಾಗಿ ಬೆರೆಸಿಕೊಂಡು ನಾವು ಬೇಯಿಸ್ಕೊಳ್ಬೇಕು. ಯೂಶುವಲಿ ಮಶ್ರೂಮ್ ತುಂಬಾ ಬೇಗನೆ ಬೇಯುತ್ತದೆ. ಇದು ಕೇವಲ ಬೇಯಲಿಕ್ಕೆ 2 ನಿಮಿಷ ಸಾಕು. ಅದಕ್ಕೋಸ್ಕರ ಕರಿ ಮಾಡುವಾಗ ಕೊನೆಯಲ್ಲಿ ಮಶ್ರೂಮ್ ಅನ್ನು ಹಾಕಿ ಬೇಯಿಸ್ತೇವೆ. ಇದೀಗ ಕುದಿ ಬರ್ಲಿಕ್ಕೆ ಶುರುವಾಗಿದೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಶ್ರೂಮ್ ಇರೋದ್ರಿಂದ ಒಂದು 3 ರಿಂದ 4 ನಿಮಿಷ ಬೇಯಲಿಕ್ಕೆ ಸಮಯ ಬೇಕಾಗಬಹುದು. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಮಶ್ರೂಮ್ ಅನ್ನು ಬೇಯಲಿಕ್ಕೆ ಬಿಡೋಣ. 3 ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಮಶ್ರೂಮ್ ಬೆಂದಿದ್ದ ಇಲ್ವಾ ಅಂತ ಚೆಕ್ ಮಾಡಿ. ಹಾಗೇನೆ ಇದಕ್ಕೆ ಉಪ್ಪು ಸಾಕಾಗಿಲ್ಲ ಅಂದ್ರೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡು 1 ನಿಮಿಷ ಹೆಚ್ಚು ಬೇಯಿಸಿಕೊಳ್ಳಿ. ಮಶ್ರೂಮ್ ಬೆಂದ ಬಳಿಕ ಅದು ನೀರಿನ ಅಂಶವನ್ನು ಬಿಡ್ತದೆ. ಆಗ ಕರಿಯ ಕನ್ಸಿಸ್ಟೆನ್ಸಿ ಇನ್ನೂ ದಪ್ಪವಾಗಿತ್ತು. ಮಶ್ರೂಮ್ನ ನೀರಿನ ಅಂಶ ಸೇರಿಕೊಂಡು ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿನಲ್ಲಿದೆ. ಈಗ ಕೊನೆಯಲ್ಲಿ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆರೆಸ್ಕೊಳ್ಳಿ. ನಿಮಗಿಷ್ಟವಾದ ಚಪಾತಿ, ನಾನ್, ಕುಲ್ಚಾ ಅಥವಾ ರೋಟಿ ಜೊತೆಗೆ ಇದನ್ನು ಸವಿಯಿರಿ. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.